ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆ 2026 ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತ ಏನು ಕರಿತೀವಲ್ಲ, ಈ ಕೆಸೆಟ್ ಪರೀಕ್ಷೆಗೆ ಇನ್ನೇನು ಸನಿಹದಲ್ಲಿಯೇ ಶೀಘ್ರದಲ್ಲಿಯೇ ಅಧಿಸೂಚನೆ ಹೊರಬೀಳುವಂಥ ಎಲ್ಲ ಸಂಭವಗಳಿದ್ದು ಆಗಸ್ಟ್ ಮಂತಲ್ಲಿ ನೋಟಿಫಿಕೇಶನ್ ಆಗುವಂತಹ ಸಂಭವನೀಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇವೆ. ಅದಕ್ಕಾಗಿ ಸ್ನೇಹಿತರೆ, ಈ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಕುರಿತಾದ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಇಂದು ಚರ್ಚಿಸೋಣ. ಅದರ ಜೊತೆಗೆ ಕೆಎಯಿಂದ ನೋಟಿಫಿಕೇಶನ್ ಆಗುವಂತಹ ಈ ಕೆಸೆಟ್ ಪರೀಕ್ಷೆಯ 2 ಪತ್ರಿಕೆಗಳಲ್ಲಿ ಒಂದನೇ ಪತ್ರಿಕೆ ಆದಂತಹ ಸಾಮಾನ್ಯ ಪತ್ರಿಕೆಯ ಪಠ್ಯಕ್ರಮವನ್ನು, ಅದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ಈ ಕೆಸೆಟ್ ಪರೀಕ್ಷೆ ಎಂದರೇನು? ಕೆಸೆಟ್ ಪರೀಕ್ಷೆ ಅಂದರೆ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಏನು ಕರಿತೀವಲ್ಲ, ಇಲ್ಲಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಒಂದು ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಅರ್ಹತಾ ಪರೀಕ್ಷೆಗಳಲ್ಲಿ ಆಯ್ಕೆಯಾದವರು ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಅರ್ಹತಾ ಪರೀಕ್ಷೆಯೇ ಒಂದು ಕೆಸೆಟ್ ಪರೀಕ್ಷೆ ಆಗಿರುತ್ತದೆ. ಈ ಕೆಸೆಟ್ ಪರೀಕ್ಷೆಯು ಕೆಇಯಿಂದ ನಡೆಸಲ್ಪಡುವಂತಹ ಒಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಒಂದು ಅರ್ಹತಾ ಪರೀಕ್ಷೆಯಾಗಿ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಪರೀಕ್ಷೆಯಲ್ಲಿ UGC ಮಾರ್ಗಸೂಚಿಗಳಿಗೆ ಅನುಸಾರವಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅಧಿಸೂಚನೆಗೊಂಡಂಥ ಸಮಯದಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ತಾವು ಅಲ್ಲಿ ಪರೀಕ್ಷೆಯನ್ನು ಬರೆದು ಆಯ್ಕೆ ಆಗಬಹುದು. ಇನ್ನು ಈ ಕೆಸೆಟ್ ಪರೀಕ್ಷೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಅಭ್ಯರ್ಥಿಗಳು ಹೊಂದಿರಬಹುದಾದ ವಿದ್ಯಾರ್ಥಿಯನ್ನು ನೋಡುವುದಾದರೆ, ಇಲ್ಲಿ ಯಾವುದಾದರೂ ವಿಷಯದಲ್ಲಿ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥ ಅಭ್ಯರ್ಥಿಗಳು ಈ ಕೆಸೆಟ್ ಪರೀಕ್ಷೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಕೆಸೆಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಕೆಯ ವಿಧಾನವನ್ನು ನೋಡುವುದಾದರೆ, ಈ ಕೆಎ ವೆಬ್ಸೈಟ್ನಲ್ಲಿ ನೋಟಿಫಿಕೇಶನ್ ಆದಂಥ ಸಮಯದಲ್ಲಿ ತಮಗೆ ನಿಗದಿತ ಸಮಯವನ್ನು ನೀಡಿರ್ತಾರೆ. ಆ ನಿಗದಿತ ಸಮಯದಲ್ಲಿ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಈ ಕೆಸೆಟ್ ಪರೀಕ್ಷೆಗಳನ್ನು ಎಲ್ಲ ಅಭ್ಯರ್ಥಿಗಳು ಬರೆಯಬಹುದಾಗಿದೆ. ಸ್ನೇಹಿತರೆ, ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಟ್ಟು 33 ವಿಷಯಗಳನ್ನು ತನ್ನ ಅಧಿಸೂಚನೆಯಲ್ಲಿ ಪ್ರಕಟಿಸಿದ್ದು, ಆ 33 ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಸ್ನಾತಕೋತ್ತರ PG ಪದವಿಯನ್ನು ಪಡೆದಂಥವರು ಅಥವಾ ಪದವಿಯ ಕೊನೆಯ ವರ್ಷದಲ್ಲಿ ಓದುತ್ತಿರುವವರು ಈ ಕೆಸೆಟ್ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬಹುದು. ಈ ಕೆಸೆಟ್ ಪರೀಕ್ಷೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ 1ನೇ ಪತ್ರಿಕೆಯನ್ನು ನೋಡೋದಾದರೆ ಸಾಮಾನ್ಯ ಪತ್ರಿಕೆ ಆಗಿರುತ್ತದೆ. ಇನ್ನು 2ನೇ ಪತ್ರಿಕೆ ನಾವು PGಯಲ್ಲಿ ಅಧ್ಯಯನ ಮಾಡಿರುವಂತಹ ಒಂದು ವಿಷಯಾಧಾರಿತ ಪತ್ರಿಕೆ ಆಗಿರುತ್ತದೆ. ಇನ್ನು ಈ ಪರೀಕ್ಷಾ ಶುಲ್ಕ ಮತ್ತು ಹಣ ಪಾವತಿಸುವ ವಿಧಾನವನ್ನು ನೋಡೋದಾದರೆ, ಪರೀಕ್ಷಾ ಶುಲ್ಕ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಇಲ್ಲಿ 1,000 ರೂಪಾಯಿಗಳ ಶುಲ್ಕವಿರುತ್ತದೆ. ಪ್ರವರ್ಗ 1 SC, ST, PWD ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಇಲ್ಲಿ 700 ರೂಪಾಯಿಗಳ ಪರೀಕ್ಷಾ ಶುಲ್ಕವಿದ್ದು, ಶುಲ್ಕ ಪಾವತಿಸುವ ವಿಧಾನವನ್ನು ಇಲ್ಲಿ ನೀಡಲಾಗಿದ್ದು, ಮೇಲ್ಕಂಡ ಶುಲ್ಕವನ್ನು ಆನ್ಲೈನ್ ಮೂಲಕ ಮಾತ್ರವೇ ಪಾವತಿಸಬೇಕಾಗುತ್ತದೆ. ಇಲ್ಲಿ ಸೂಚನೆಗಳನ್ನು ನೀಡಿದ್ದು, ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸಲು ಅವಕಾಶವಿರುವುದಿಲ್ಲ. ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. ಈ ರೀತಿಯಾಗಿ ಇಲ್ಲಿ ಸೂಚನೆಗಳನ್ನು ಕೂಡ ನೀಡಲಾಗಿದ್ದು, ಮೊದಲು ಆಫ್ಲೈನ್ನಲ್ಲಿ ಚಲನ್ಗಳನ್ನು ಪ್ರಿಂಟೌಟ್ ತಗೊಂಡು ಅದನ್ನು ನಾವು ಬ್ಯಾಂಕ್ನಲ್ಲಿ ಹಣ ಪೇ ಮಾಡುವಂತಹ ಅವಕಾಶ ಇತ್ತು. ಆದರೆ ಈಗ ಆನ್ಲೈನ್ ಮೂಲಕ ಮಾತ್ರ ಅವಕಾಶವಿರುವುದನ್ನು ಇಲ್ಲಿ ಸೂಚಿಸಲಾಗಿದೆ. ಇನ್ನು ಈ ಕೆಸೆಟ್ ಪರೀಕ್ಷೆಯ ವಿಧಾನ ಮತ್ತು ಪರೀಕ್ಷಾ ದಿನಾಂಕಗಳನ್ನು ನೋಡೋದಾದರೆ, ಕೆಸೆಟ್ ಪರೀಕ್ಷೆಯಲ್ಲಿ 2 ಪ್ರಶ್ನೆ ಪತ್ರಿಕೆಗಳಿರುತ್ತವೆ. 2 ಪತ್ರಿಕೆಗಳು ಸಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತವೆ. ಪರೀಕ್ಷೆಯ ದಿನಾಂಕವನ್ನು ನೋಡೋದಾದರೆ, ಇನ್ನೇನು ಈ ಕೆಸೆಟ್ ಪರೀಕ್ಷೆಗೆ ಆಗಸ್ಟ್ನಲ್ಲಿ ನೋಟಿಫಿಕೇಶನ್ ಆಗುವಂತಹ ಸಂಭವವಿದ್ದು, ಆ ನೋಟಿಫಿಕೇಶನ್ನಲ್ಲಿ ಅಧಿಸೂಚನೆಯಲ್ಲಿ ತಮಗೆ ಪರೀಕ್ಷಾ ದಿನಾಂಕವನ್ನು ನೀಡಲಾಗಿರುತ್ತದೆ. ಸ್ನೇಹಿತರಲ್ಲಿ, ಪತ್ರಿಕೆ 1 100 ಅಂಕಗಳನ್ನು ಒಳಗೊಂಡಿದ್ದು 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತವೆ. ಈ 50 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತವೆ. ಅದೇ ರೀತಿ ಪತ್ರಿಕೆ 2 200 ಅಂಕಗಳನ್ನು ಒಳಗೊಂಡಿದ್ದು, ಇಲ್ಲಿ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತವೆ. 100 ಪ್ರಶ್ನೆಗಳು ಕಡ್ಡಾಯವಾಗಿದ್ದು 100 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತವೆ. 2 ಪತ್ರಿಕೆಗಳು ಸೇರಿ ಇಲ್ಲಿ ಒಟ್ಟು 3 ಗಂಟೆಗಳ ಕಾಲಾವಧಿಯಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಕೆಸೆಟ್ ಪರೀಕ್ಷೆಗೆ ಅರ್ಹತೆಯನ್ನು ಗಳಿಸಿಕೊಳ್ಳಲು ಕೆಇಎಯವರು ಒಂದು ನಿಗದಿತ ಅಂಕಗಳನ್ನು ನಿಗದಿಪಡಿಸಿದ್ದು, ಇದು ಕ್ಯಾಟಗರಿ ವೈಸ್ ಇಲ್ಲಿ ವಿಂಗಡಣೆಯಾಗಿದ್ದು, ಜನರಲ್ ಕ್ಯಾಟಗರಿ ಏನಂತ ಕರಿತೀವಿ, GM ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಇಲ್ಲಿ 2 ಪತ್ರಿಕೆಗಳಲ್ಲೂ ಸೇರಿ ಒಟ್ಟು 40% ಅಂಕಗಳನ್ನು ಅವರು ಗಳಿಸಬೇಕಾಗುತ್ತದೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಅದೇ ರೀತಿಯಾಗಿ SC, ST, 2A, 2B, PWD, ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು ಈ ಅಭ್ಯರ್ಥಿಗಳು 2 ಪತ್ರಿಕೆಗಳಲ್ಲೂ ಸೇರಿ ಒಟ್ಟು 35% ಅಂಕಗಳನ್ನು ಗಳಿಸಿಕೊಂಡಾಗ ಇವರು ಮುಂದೆ ಮೆರಿಟ್ ಪತ್ರಿಕೆ
ಮೆರಿಟ್ ಪಟ್ಟಿಗೆ ಆಯ್ಕೆಯಾಗುತ್ತಾರೆ. ಈ ಮೆರಿಟ್ ಪಟ್ಟಿಗೆಯಲ್ಲಿ UGC ಮಾರ್ಗಸೂಚಿ ಅನುಸಾರ 6% ಅಭ್ಯರ್ಥಿಗಳನ್ನು, ಹೆಚ್ಚಿಗೆ ಅಂಕ ಪಡೆದಂಥ 6% ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ತಾವು ನೋಡಬಹುದಾಗಿದೆ, ಅರ್ಹತಾ ಪಟ್ಟಿಗೆ ಪರಿಗಣಿಸಲಾಗುವುದು. ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ವರ್ಗವಾರು, ವಿಷಯವಾರು ಈ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುವುದು. UGCಯ ಫಲಿತಾಂಶದ ಸೂತ್ರದ ಪ್ರಕಾರ ಒಟ್ಟು ಸ್ಲಾಟ್ಗಳ ಲೆಕ್ಕಾಚಾರ ಮಾಡಿ ಈ ಪಟ್ಟಿಯನ್ನು ಸ್ನೇಹಿತರೆ ತಯಾರಿಸಲಾಗುತ್ತದೆ. ಇನ್ನು ವಿಷಯಗಳನ್ನು ನೋಡೋದಾದರೆ, ಕೆಸೆಟ್ ಪರೀಕ್ಷೆಯು 33 ವಿಷಯಗಳಿಗೆ ನಡೆಯಲಿದ್ದು, ಈ 33 ವಿಷಯಗಳ ಹೆಸರು, ವಿಷಯಗಳ ಕೋಡು ಮತ್ತು ಅವುಗಳ ಪ್ರಶ್ನೆ ಪತ್ರಿಕೆಯ ವಿವರಗಳು ಈ ಕೆಳಗಿನಂತಿವೆ. ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ, ನಿರ್ವಹಣೆ, ಶಿಕ್ಷಣ, ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಸಮಾಜ ಕಾರ್ಯ. ಇಲ್ಲಿ ಕೆಲವೊಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಆಂಗ್ಲ ಭಾಷೆಯಲ್ಲಿ ಇರ್ತವೆ, ಕೆಲವೊಂದು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇರ್ತವೆ, ಕೆಲವೊಂದು ಸ್ಪೆಸಿಫಿಕ್ ಉರ್ದು, ಹಿಂದಿ ಇಂಥ ಪ್ರಶ್ನೆ ಪತ್ರಿಕೆಗಳು ಅದೇ ಭಾಷೆಯಲ್ಲಿ ಇರ್ತವೆ. ಹೀಗೆ ಒಟ್ಟು ಇಲ್ಲಿ 33 ವಿಷಯಗಳನ್ನು ನೀಡಲಾಗಿರುತ್ತದೆ. ಇನ್ನು ಉಳಿದ ವಿಷಯಗಳು ಕಾನೂನು, ಸಂಸ್ಕೃತ, ದೈಹಿಕ ಶಿಕ್ಷಣ, ಉರ್ದು, ಸಾರ್ವಜನಿಕ ಆಡಳಿತ, ಗಣಕ ವಿಜ್ಞಾನ ಮತ್ತು ಅನ್ವಯಿಕಗಳು, ಭೌತಿಕ ವಿಜ್ಞಾನಗಳು, ಗಣಿತ ವಿಜ್ಞಾನಗಳು, ರಾಸಾಯನಿಕ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಪರಿಸರ ವಿಜ್ಞಾನಗಳು, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂವಿಜ್ಞಾನಗಳು, ಮಹಿಳಾ ಅಧ್ಯಯನಗಳು, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯ ಕಲೆಗಳು. ಹೀಗೆ 33 ವಿಷಯಗಳ ಪಟ್ಟಿಯನ್ನು ನೀಡಲಾಗಿದ್ದು, ಈ 33 ವಿಷಯಗಳ ಮೇಲೆ ಯಾವುದಾದರೂ ಒಂದು ವಿಷಯದಲ್ಲಿ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಅಭ್ಯರ್ಥಿಗಳು ಒಂದು ಪದವಿಯನ್ನು, ಸ್ನಾತಕೋತ್ತರ ಪದವಿ, ಪೋಸ್ಟ್ ಗ್ರಾಜ್ಯುಯೇಟ್ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅಥವಾ ಕೊನೆಯ ವರ್ಷದಲ್ಲಿ ಓದುತ್ತಿರುವ ಅಭ್ಯರ್ಥಿಗಳು ಕೂಡ ಈ ಕೆಸೆಟ್ ಪರೀಕ್ಷೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಕೇಂದ್ರದಲ್ಲಿನ UGC ನೆಟ್ ಪರೀಕ್ಷೆ ಅಥವಾ ರಾಜ್ಯದಲ್ಲಿ ನಡೆಯುವಂಥ ಈ ಕೆಸೆಟ್ ಪರೀಕ್ಷೆಗಳು ಒಟ್ಟು 2 ಪತ್ರಿಕೆಗಳನ್ನು ಒಳಗೊಂಡಿದ್ದು, ಒಂದು ಸಾಮಾನ್ಯ ಪತ್ರಿಕೆಯಾಗಿದ್ದು ಅದರ ಪಠ್ಯಕ್ರಮ ಹೀಗಿದೆ ಸ್ನೇಹಿತರೆ. ಇಲ್ಲಿ ಬೋಧನಾ ಸಾಮರ್ಥ್ಯ, ಇಲ್ಲಿ ಈಚ್ ಅಧ್ಯಾಯದ ಮೇಲೆ 5 ಪ್ರಶ್ನೆಗಳು 10 ಅಂಕಗಳು ಇರುತ್ತವೆ. ಸಂಶೋಧನಾ ಸಾಮರ್ಥ್ಯ, ಈ ಅಧ್ಯಾಯದ ಮೇಲೆ 5 ಪ್ರಶ್ನೆಗಳು 10 ಅಂಕಗಳು. ಓದುವುದು ಅಥವಾ ಗ್ರಹಿಸುವುದು 5 ಪ್ರಶ್ನೆಗಳು 10 ಅಂಕಗಳು. ಸಂವಹನ, ಈ ಅಧ್ಯಾಯದ ಮೇಲೆ 5 ಪ್ರಶ್ನೆಗಳು 10 ಅಂಕಗಳು. ತಾರ್ಕಿಕತೆ, ಇಲ್ಲಿ 5 ಪ್ರಶ್ನೆಗಳು 10 ಅಂಕಗಳು. ಇನ್ನು ತಾರ್ಕಿಕ ಕಾರಣ, ಇಲ್ಲಿ 5 ಪ್ರಶ್ನೆಗಳು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಅದೇ ರೀತಿಯ ದತ್ತಾಂಶಗಳ ನಿರೂಪಣೆ, ಈ ಅಧ್ಯಾಯದ ಮೇಲೆ 5 ಪ್ರಶ್ನೆಗಳು 10 ಅಂಕಗಳು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಈ ಅಧ್ಯಾಯದ ಮೇಲೆ 5 ಪ್ರಶ್ನೆಗಳು 10 ಅಂಕಗಳು. ಮಾನವ ಮತ್ತು ಪರಿಸರ, ಈ ಅಧ್ಯಾಯದ ಮೇಲೆ 5 ಪ್ರಶ್ನೆಗಳು 10 ಅಂಕಗಳು. ಉನ್ನತ ಶಿಕ್ಷಣ ವ್ಯವಸ್ಥೆ, ನಿಯಂತ್ರಣ, ರಾಜ್ಯಾಡಳಿತ ಮತ್ತು ಆಡಳಿತ, ಈ ಅಧ್ಯಾಯದ ಮೇಲೆ 5 ಪ್ರಶ್ನೆಗಳು 10 ಅಂಕಗಳು. ಒಟ್ಟು 50 ಪ್ರಶ್ನೆಗಳು 100 ಅಂಕಗಳನ್ನು ಒಳಗೊಂಡಿರುತ್ತವೆ. ಪ್ರತಿ ಪ್ರಶ್ನೆಯು ಕಡ್ಡಾಯವಾಗಿರುತ್ತದೆ ಸ್ನೇಹಿತರೆ. ಇನ್ನು ಈ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ವಿಧಾನವನ್ನು ನೋಡುವುದಾದರೆ, UGC ಮಾರ್ಗಸೂಚಿಗಳ ಪ್ರಕಾರ ಕೆಸೆಟ್ನ ಮಾನದಂಡವು UGC ನೆಟ್ನ ಮಾನದಂಡದ ಪ್ರಕಾರವಾಗಿರುತ್ತದೆ. ಇದು ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರಬೇಕಾಗುತ್ತದೆ. ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳನ್ನು ಈ ಕೆಳಗಿನ UGC ಮಾರ್ಗಸೂಚಿಗಳಂತೆ ಪರಿಗಣಿಸಲಾಗುತ್ತದೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2ರ ಪತ್ರಿಕೆಗಳಲ್ಲಿ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು. ಅದರಲ್ಲಿ 6% ಮೆರಿಟ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಈ ಒಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ. ಅದೇ ರೀತಿ ತಮಗೆ ಈ ಕೆಸೆಟ್ ಪರೀಕ್ಷೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವಾಗ ಉಂಟಾಗುವಂಥ ತೊಂದರೆಗಳಿಗೆ ಅಥವಾ ಅಡೆತಡೆಗಳಿಗೆ ಬಗೆಹರಿಸಿಕೊಳ್ಳಲು ಒಂದು ಇಲ್ಲಿ ಸಂಪರ್ಕಿಸುವ ವಿಳಾಸವನ್ನು ನೀಡಲಾಗಿದೆ. ವಿಳಾಸದ ವಿವರಣೆ ಹೀಗಿದೆ: ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸಂಪಿಗೆ ರಸ್ತೆ, 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560012. ಈ ವಿಳಾಸವನ್ನು ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಇಲ್ಲಿ ದೂರವಾಣಿ ಸಂಖ್ಯೆಯನ್ನು ಕೂಡ ನೀಡಲಾಗಿದ್ದು, ಈ ದೂರವಾಣಿ ಸಂಖ್ಯೆಯನ್ನು ಡಯಲ್ ಮಾಡಿ ತಾವು ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಮೌಖಿಕವಾಗಿ ಕೂಡ ಬಗೆಹರಿಸಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಕೊನೆಗೆ ತಮಗೊಂದು ಹಿತ ನುಡಿ: ಅದೃಷ್ಟವಂತ ಎಂದರೆ ಅವಕಾಶವನ್ನು ಪಡೆಯುವವನು, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು ಅಂತ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಇಲ್ಲಿ ಅದೃಷ್ಟವಂತ ಎಂದರೆ ಅವಕಾಶವನ್ನು, ಬರುವಂಥ ಅವಕಾಶವನ್ನು ಪಡೆಯುವವನು ಇಲ್ಲಿ ಅದೃಷ್ಟವಂತ ಅನಿಸ್ಕೊಳ್ತಾನೆ. ಅದರಲ್ಲಿ ಯಶಸ್ಸನ್ನು ಸಾಧಿಸಿಕೊಂಡು ಬರುವಂಥ ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಯಶಸ್ಸು ಕಾಣುವವನು ಅದೃಷ್ಟವಂತ ಎನಿಸ್ಕೊಂಡ್ರೆ, ಬುದ್ಧಿವಂತ ಎನ್ನುವವನು ಅವಕಾಶಗಳು ಇಲ್ಲದೇ ಇರುವಾಗ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನು ಸಾಧಿಸುವವನು ಬುದ್ಧಿವಂತ ಅನಿಸ್ಕೊಳ್ತಾನೆ. ತಾವು ಕೂಡ ಈ ಪರೀಕ್ಷೆಗೆ ಇಂದಿನಿಂದಲೇ ತಯಾರಿಯನ್ನು ಆರಂಭಿಸಿ ಎಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡಿ ಈ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.